ಗದಗದ ಎಚ್.ಕೆ. ಪಾಟೀಲ್ ಕ್ರೀಡಾಂಗಣ ಈಜುಕೊಳ ಅವ್ಯವಸ್ಥೆಯ ಆಗರವಾಗಿದೆ. ಹಸಿರು ಬಣ್ಣಕ್ಕೆ ನೀರು ತಿರುಗಿದೆ. ಅನಾರೋಗ್ಯದ ಆತಂಕ ಸೃಷ್ಟಿಯಾಗಿದೆ. ವಾರದಿಂದ ಕೆಟ್ಟಿರುವಂತಹ ಫಿಲ್ಟರ್ ಹಾಗೆ ಬ್ಯಾಕ್ವಾಶ್ ಯಂತ್ರಗಳು ದಿನಕ್ಕೆ ಸಾವಿರಾರು ಆದಾಯ ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ನಿರ್ವಹಣೆ ಆಗ್ತಾ ಇಲ್ಲ. ನಿರ್ವಹಣೆ ಮಾತ್ರ ಶೂನ್ಯವಾಗಿದೆ. ಈಜಲು ಬರ್ತಾ ಇರುವಂತಹ ಮಕ್ಕಳಿಗೆ ಸುರಕ್ಷತೆನೇ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ನಗರದ ಕೆ.ಎಚ್. ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿರುವಂತಹ ಈಜುಕೊಳ ಇದು ಕಳೆದ ಒಂದು ವಾರದಿಂದ ಬ್ಯಾಕ್ವಾಶ್ ಮತ್ತೆ ಫಿಲ್ಟರ್ ಯಂತ್ರಗಳು ಬಂದಾಗಿ ಈಜುಕೊಳದ ನೀರು ಕೂಡ ಗಲೀಜಾಗಿದೆ. ಇದೇ ನೀರಿನಲ್ಲಿ ಮಕ್ಕಳು ಮತ್ತು ಯುವಕರು ಈಜ್ತಾ ಇರುವುದು ಆರೋಗ್ಯದ ದೃಷ್ಟಿಯಿಂದ ಬಹಳಷ್ಟು ಆತಂಕವನ್ನ ಸೃಷ್ಟಿಸಿದೆ. ಇನ್ನು ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆ ಶಾಲೆಗಳಿಗೆ ರಜೆ ಇರೋದ್ರಿಂದ ಪ್ರತಿದಿನ ನೂರಾರು ಮಕ್ಕಳು ಹಾಗೆ ಯುವಕರು ಈಜುಕೊಳಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಂದ ₹50 ಟಿಕೆಟ್ ಪಡೆದು ದಿನಕ್ಕೆ 25ರಿಂದ 50 ಸಾವಿರ ರೂಪಾಯಿ ಆದಾಯ ಸಿಗ್ತಾ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಸಮರ್ಪಕ ನಿರ್ವಹಣೆ ಅಲ್ಲಿ ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು, ನೀರಿನ ಬಣ್ಣ ಯಾವ ರೀತಿಯಾಗಿ ಗ್ರೀನ್ ಕಲರ್ಗೆ ಟರ್ನ್ ಆಗಿದೆ ಅಂತ. ಸ್ವಿಮ್ಮಿಂಗ್ ಶಾರ್ಟ್ಸ್ಗೆ ರಶೀದಿ ನೀಡದೆ ಹಣ ವಸೂಲಿಯನ್ನು ಕೂಡ ಮಾಡಲಾಗ್ತಾ ಇದೆ. ಯುವಕರಿಗಾಗಿ ನಿರ್ಮಿಸಲಾಗಿದ್ದ ಈ ಈಜುಕೊಳದಲ್ಲಿ ಹಸಿರು ಪಾಚಿ ಕಾಣಿಸಿಕೊಂಡಿದೆ. ಇದು ನಿರ್ಲಕ್ಷ್ಯ ಅಂತ ಹೇಳಿ ಸದ್ಯ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಕಚೇರಿ ಸಮೀಪದಲ್ಲೇ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಈ ಕಡೆ ತಿರುಗಿ ನೋಡ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮಕ್ಕಳಿಗೆ ಸೋಂಕು ತಗಲಿದ್ರೆ ಅದಕ್ಕೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವಿಷಯ ಅಂತಂದು ನೀರು ಒಂದು ಸ್ವಲ್ಪ ಸ್ವಚ್ಛ ಇದ್ರೆ ಭಾಳ ಅನುಕೂಲಕ್ಕಿದ್ರಿ. ಸ್ವಲ್ಪ ನೀರು ಹಸಿರಾಗ್ಯಾವಲ್ಲ, ಸಣ್ಣ ಸಣ್ಣ ಹುಡುಗರು ಈಸಾಡಕ್ಕೆ ಬರ್ತಾರೆ, ಮತ್ತು ಸುಮ್ಮನೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಾತಾಡಂತೈತ್ರಿ. ಸ್ವಿಮ್ಮಿಂಗ್ ಪೂಲ್ ರೀ, ಕೆ.ಎಚ್. ಪಾಟೀಲ್ ಸ್ಟೇಡಿಯಂ ರೀ, ಈಜುಕೊಳ. ಹಾಂ, ನೀರು ಸ್ವಲ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಗದಗ ಬೆಟಗೇರಿಗೆ ಇದೊಂದು ಒಳ್ಳೆಯ ಈಜುಕೊಳ. ಇಲ್ಲಿ ನಾವು ಮಕ್ಕಳನ್ನ ಈಜು ಕಲಿಸ್ಲಿಕ್ಕೆ ಕರ್ಕೊಂಡು ಬರ್ತೀವಿ. ಇಲ್ಲಿ ನೀರು 15-20 ದಿವಸದಿಂದ ಭಾಳ ಹಸಿರಾಗ್ಯದ. ಈ ನೀರು ತಿಳಿಗೊಳ ಸರಿ ಅಂತ ನಾನು ಅಲ್ಲಿ ಸಂಬಂಧಪಟ್ಟವ್ರಿಗೆ ಹೇಳಿದೆ. ಅವರು ಮೋಟರ್ ಕೆಟ್ಟದ, ಆಮೇಲೆ ಅದು ಯಾರೂ ರಿಪೇರಿ ಮಾಡೋವಲ್ರು. ಆದ ಕಾರಣಕ್ಕೆ ನಮಗಿದು ಅನುಕೂಲ ಆಗೋದು ಮಾಡಕ್ಕೆ ಅನ್ನೋ ಮಾತಾಡ್ತಾ ಇದ್ದಾರೆ. ಮತ್ತು ಇದರಿಂದ